ಲೋಕಸಭೆಗೆ ರಣಕಹಳೆ ಮೊಳಗಿಸಲು ಕಾಂಗ್ರೆಸ್ ಸಿದ್ಧತೆ. ಬಿಜೆಪಿ ಭದ್ರಕೋಟೆಯಲ್ಲಿ ಕೈ ನಾಯಕರ ಸಮಾವೇಶ. ಕರಾವಳಿಯಿಂದಲೇ ಶುರುವಾಗಲಿದೆ ಕೈ ರಣತಂತ್ರ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕರ್ನಾಟಕದ ಕರಾವಳಿ ಅಂದರೆ ಒಂದು ರೀತಿ ಕೇಸರಿಗೆ ಪ್ಲಸ್ಸು, ಬಿಜೆಪಿಗೆ ಪ್ಲಸ್ಸು. ಎಸ್ಪೆಷಲಿ ಲೋಕಸಭಾ ಚುನಾವಣೆ ಅಂತ ಬಂದಾಗ ಅಲ್ಲಿರುವಂಥ ಮೂವರೂ ಸಂಸದರು ಕರಾವಳಿಯ ಸಂಸದರು ಬಿಜೆಪಿ ಅವರೇ. ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ, ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್, ಹಾಗೆ ಉಡುಪಿ ಜೊತೆಗೆ ಚಿಕ್ಕಮಗಳೂರು ಸೇರ್ಕೊಳ್ಳೋದ್ರಿಂದ ಉಡುಪಿ ಚಿಕ್ಕಮಗಳೂರಲ್ಲಿ ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವರು, ಅನಂತಕುಮಾರ್ ಹೆಗಡೆ ಕೇಂದ್ರ ಸಚಿವರಾಗಿದ್ದವರು, ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರಾಗಿದ್ದವರು. ಹೀಗಾಗಿ ಕೇಸರಿಯ ಭದ್ರಕೋಟೆ ಆಗಿರುವಂಥ ಕರಾವಳಿಯನ್ನು ಛಿದ್ರ ಮಾಡುವುದಕ್ಕೆ, ಕೇಸರಿ ಭದ್ರಕೋಟೆಯನ್ನು ಕಾಂಗ್ರೆಸ್ ರಣತಂತ್ರವನ್ನು ರೂಪಿಸಿದೆ. ಲೋಕಸಭಾ ಚುನಾವಣೆಯ ನಿಟ್ಟಿನಲ್ಲಿ ಅತಿ ದೊಡ್ಡ ಸಮಾವೇಶವನ್ನು ಕರಾವಳಿಯಿಂದಲೇ ಶುರು ಮಾಡೋದಕ್ಕೆ ಕಾಂಗ್ರೆಸ್ ನಿರ್ಧರಿಸಿದ್ದು. ಇದೇ ತಿಂಗಳು ಅಂದರೆ ಜನವರಿ 21ನೇ ತಾರೀಕು ಭಾನುವಾರದಂದು ಮಂಗಳೂರಿನಲ್ಲಿ ಕಾಂಗ್ರೆಸ್ನ ಅತಿ ದೊಡ್ಡ ಸಮಾವೇಶ ನಡೆಯಲಿದೆ. ವಿಧಾನಸಭಾ ಚುನಾವಣೆಗೂ ಮೊದಲು ದಾವಣಗೆರೆಯಲ್ಲಿ ನಡೆದಿತ್ತು ಸಿದ್ದರಾಮಯ್ಯನವರ ಹುಟ್ಟು. After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ಹಬ್ಬದ ಸಮಾರಂಭ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರಿದ್ದರು. ಆ ಮೂಲಕ ವಿಧಾನಸಭಾ ಚುನಾವಣೆಗೆ ರಣಕಹಳೆಯನ್ನು ಮೊಳಗಿಸಲಾಗಿತ್ತು. ಇದೀಗ ಅದೇ ಲೆಕ್ಕಾಚಾರದಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ, ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಸೇರಿದಂತೆ ಒಂದಷ್ಟು ಜನ ಕೇಂದ್ರದ ನಾಯಕರು, ಜೊತೆಗೆ ಎಲ್ಲ ಸಚಿವರುಗಳು, ಎಲ್ಲ ಶಾಸಕರುಗಳು ಕಡ್ಡಾಯವಾಗಿ ಕರಾವಳಿಗೆ ಆಗಮಿಸಲೇಬೇಕು. 21ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಮಂಗಳೂರಲ್ಲಿ ಶುರುವಾಗುತ್ತೆ ಅತಿ ದೊಡ್ಡ ಸಮಾವೇಶ, ಕಾಂಗ್ರೆಸ್ನ ಸಮಾವೇಶ. ಈ ಸಮಾವೇಶದ ಮೂಲಕ ಲೋಕಸಭಾ ಚುನಾವಣೆಗೆ ರಣಕಹಳೆಯನ್ನು ಮೊಳಗಿಸೋಕೆ ಕಾಂಗ್ರೆಸ್ ಸನ್ನದ್ಧವಾಗಿದೆ. ಎಸ್ ವೀಕ್ಷಕರೇ, ಕರಾವಳಿ ಅಂದರೆ ಒಂದು ರೀತಿಯಲ್ಲಿ ಕೇಸರಿಯ ಭದ್ರಕೋಟೆ. ಹಂಗನ್ಬಿಟ್ಟು ಏನು ಗೆದ್ದಿರೋರೆಲ್ಲ BJPನೇ ಅಂತ ಅಲ್ಲ. ಪುತ್ತೂರಲ್ಲಿ ಅಶೋಕ್ ಕುಮಾರ್ ರೈ ಅವರು ರಿಸಲ್ಟ್ ಮಾಡ್ಕೊಂಡ್ರು, ಮಂಗಳೂರಲ್ಲಿ UT ಖಾದರ್ ಅವರು ರಿಸಲ್ಟ್ ಮಾಡ್ಕೊಂಡ್ರು. ಅವರಿಗೂ ಕೂಡ ಕಾಂಗ್ರೆಸ್ಗೂ ಕೂಡ ಪ್ರಬಲವಾದ ಮತಗಳಿವೆ. ಹಿಂದೆ ಮಾರ್ಗರೇಟ್ ಆಳ್ವಾರ್ ಸಂಸದರಾಗಿದ್ದರು ಕಾಂಗ್ರೆಸ್ನಿಂದ, ಸಾಕಷ್ಟು ಉದಾಹರಣೆಗಳಿವೆ. ಆದರೆ ಆ ನಂತರದಲ್ಲಿ, ಜೊತೆಗೆ 2014ರ ಬಳಿಕ ಮೋದಿ ಬಂದ ನಂತರದಲ್ಲಿ ಕರಾವಳಿಯಲ್ಲಿ ಹಿಂದುತ್ವದ ಅಲೆ, BJP ಅಲೆ ಹೆಚ್ಚಾಗಿದೆ. ಆದರೆ ವಿಧಾನಸಭಾ ಚುನಾವಣೆಯ ಬಳಿಕ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಅಲೆ ಜೋರಾಗಿರೋದ್ರಿಂದ ಕರಾವಳಿ ಮೂಲಕವೇ ಈ ಬಾರಿ ಲೋಕಸಭಾ ಚುನಾವಣೆಗೆ ರಣತಂತ್ರವನ್ನು ಸಿದ್ಧಪಡಿಸಬೇಕು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಹೀಗಾಗಿ 21ನೇ ತಾರೀಕು, ಇದೇ ಜನವರಿ 21ನೇ ತಾರೀಕು ಭಾನುವಾರ ಮಂಗಳೂರಿನಲ್ಲಿ ಅತಿ ದೊಡ್ಡ ಸಮಾವೇಶ ನಡೆಯಲಿದೆ. ವೀಕ್ಷಕರೇ, ಈ ಲೆಕ್ಕಾಚಾರಗಳನ್ನೆಲ್ಲ ನೋಡಿದ್ರೆ ವಿಧಾನಸಭೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ 135 ಸ್ಥಾನ, BJPಗೆ 66 ಸ್ಥಾನ, JDSಗೆ 19 ಸ್ಥಾನ. ಲೋಕಸಭಾ ಚುನಾವಣೆಯಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಸಿಗಬಹುದು? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.